ಜಾನುವಿನ ಡೈರಿಯಲ್ಲಿ ಶಾರದಾರಾವ್ ವರ್ಧನ್ ನಿವಾಸ ಎಂಬ ವಿಳಾಸ ನೋಡಿದ ಅಭಿಜಿತ್ಗೆ ತೀವ್ರ ಆಘಾತವಾಗುತ್ತದೆ. ಅಜ್ಜಿಯ ಮಾತುಗಳು ಮತ್ತು ಜಾನು ನಡ್ಕೊಂತಿರೋ ರೀತಿ ಅವನ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸುತ್ತದೆ. ಅಭಿಜಿತ್ ತನ್ನಲ್ಲೇ, ಜಾನು ನಿಜಕ್ಕೂ ಶಾರದಾರಾವ್ ಅವರ ಮಗಳಾ? ಎಲ್ಲವನ್ನೂ ಗೊತ್ತಿದ್ದು ಏನೂ ಗೊತ್ತಿಲ್ಲದೋ ಥರ ನಾಟಕ ಆಡ್ತಿದ್ದಾಳಾ? ಅವನ ಮನಸ್ಸಿನಲ್ಲಿ ಈಗ ತಾನೇ ಜಾನುವಿನ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತಿದ್ದು, ಈ ಘಟನೆಯಿಂದ ಒಮ್ಮೆಲೇ ಕೋಪ ಮತ್ತು ಸಂಶಯವಾಗಿ ಬದಲಾಗ್ತದೆ. ಅವನು ಜಾನುವಿನ ಮುಗ್ಧ ಮುಖವನ್ನು ನೋಡಿದಾಗಲೆಲ್ಲ ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ಅನಿಸತೊಡಗುತ್ತದೆ. ಜಾನು ಮೇಲೆ ಕೋಪ ಇದ್ದ ಅಭಿಗೆ ಆಗಾಗ ಚಿಕ್ಕ ಪುಟ್ಟ ವಿಷಯಕ್ಕೆ ಕರೆದು ಬೈಯುತ್ತಿರುತ್ತಾನೆ. ಲಂಡನ್ ಪ್ರಾಜೆಕ್ಟ್ಗೆ ಜಾನು ಆಯ್ಕೆಯಾಗಿದ್ದರೂ ಅಭಿಜಿತ್ ಅವಳಿಗೆ ಕೆಲಸದಲ್ಲಿ ತೊಂದರೆ ಕೊಡಲು ಶುರು ಮಾಡ್ತಾನೆ. ಡಿಸೈನ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೂ ದೊಡ್ಡದಾಗಿ ಗದರುತ್ತಿರುತ್ತಾನೆ. ಮಾಯಾ ಕೂಡ ನಂದೇಲಿಡ್ಲಿ ಅಂತ ಸ್ವಲ್ಪ ಉಪ್ಪು ಖಾರ ಸೇರಿಸಿ, ನಾನು ಮೊದಲೇ ಹೇಳಿದ್ದೆ ಇಂತಹ ಬಡವರನ್ನು ನಂಬಬಾರ್ದು ಅಂತ ಎಂದು ಅಭಿಜಿತ್ನ ಕಿವಿಗೆ ಊದುತ್ತಾಳೆ. ಒಂದು ದಿನ ಅಭಿಜಿತ್ ಒಂದು ಬೃಹತ್ ಫ್ಯಾಷನ್ ಶೋ ಆಯೋಜಿಸುತ್ತಾನೆ. ಲಂಡನ್ ಪ್ರಾಜೆಕ್ಟ್ನ ಡಿಸೈನ್ಗಳನ್ನು ಪ್ರದರ್ಶಿಸುವ ಸಲುವಾಗಿ ಅವನು ಎಲ್ಲರ ಮುಂದೆ ಅನಿರೀಕ್ಷಿತ ಘೋಷಣೆ ಮಾಡುತ್ತಾನೆ. ಅಭಿಜಿತ್ ಆಫೀಸಿನ ಸ್ಟಾಫ್ಸ್ನ ಉದ್ದೇಶಿಸಿ, ಹಾಯ್ ಎವ್ರಿವನ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ದೊಡ್ಡ ಪ್ರಾಜೆಕ್ಟ್ನ ಒಪ್ಕೊಂಡಿದ್ದು. ಈಗ ಆ ಪ್ರಾಜೆಕ್ಟ್ನ ಡಿಸೈನ್ಸ್ ಕಂಪ್ಲೀಟ್ ಆಗಿದೆ. ಈಗ ಆ ಪ್ರಾಜೆಕ್ಟ್ನ ಇನ್ವೆಸ್ಟರ್ಸ್ ಹಾಗೆ ಕೆಲವು ಕಂಪನಿಗಳು ನಮ್ಮ ಕಂಪನಿಗೆ ಬರುತ್ತಿದೆ. ನಾನು ಇದರ ಸಲುವಾಗಿ ಫ್ಯಾಷನ್ ಶೋ ಒಂದನ್ನು ಆರ್ಗನೈಸ್ ಮಾಡಿದ್ದೀನಿ. ಈ ಲಂಡನ್ ಪ್ರಾಜೆಕ್ಟ್ನ ಡಿಸೈನರ್ ಜಾನಕಿ. ಆದರೆ ಈ ಪ್ರಾಜೆಕ್ಟ್ನ ಪ್ರಮುಖ ಮಾಡೆಲ್ ಆಗಿ ಜಾನು ತಾನೇ ರ್ಯಾಂಪ್ ಮೇಲೆ ವಾಕ್ ಮಾಡಬೇಕು ಎಂದು ಹೇಳುತ್ತಾನೆ. ಅವನ ಈ ಮಾತು ಕೇಳಿ ಇಡೀ ಆಫೀಸ್ ದಿಗ್ಭ್ರಮೆಗೊಳ್ಳುತ್ತದೆ. ಜಾನು ಬೆಚ್ಚಿ ಬೀಳುತ್ತಾಳೆ. ಮಾಡೆಲಿಂಗ್ ಬಗ್ಗೆ ಜಾನುಗೆ ಏನೂ ಗೊತ್ತಿರಲ್ಲ. ಮಾಯಾ ಮತ್ತು ಇತರ ಸಿಬ್ಬಂದಿ ಜಾನುವಿನ ಪರಿಸ್ಥಿತಿ ನೋಡಿ ಅಸಡ್ಡೆಯಿಂದ ನಗುತ್ತಾರೆ. ಇದು ಜಾನುವಿಗೆ ಅಭಿಜಿತ್ ನೀಡುತ್ತಿರುವ ಉದ್ದೇಶಪೂರ್ವಕ ತೊಂದರೆ ಎಂದು ಅವಳಿಗೆ ಅರ್ಥವಾಗುತ್ತದೆ. ಅನೌನ್ಸ್ ಮಾಡಿ ತನ್ನ ಕ್ಯಾಬಿನ್ಗೆ ಹೋಗುತ್ತಾನೆ ಅಭಿಜಿತ್. ಅವನಿಂದನೇ ಓಡಿ ಬಂದ ಜಾನು, ಸರ್ ಸರ್ ಅಂತ ಅವನ ಹಿಂದೆನೇ ಕ್ಯಾಬಿನ್ ಒಳಗೆ ಬರುತ್ತಾಳೆ. ಅವನು ಕೋಪದಿಂದ ನೋಡುತ್ತಾ, ನಾಕ್ ಮಾಡಿ ಬರೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿನಗೆ ಅಂತ ಸಿಡುಕುತ್ತಾನೆ. ಜಾನು, ಸಾರಿ ಸರ್ ಅಂದು ಅವನ ಮುಖ ನೋಡುತ್ತಾ, ಸರ್ ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಬೇಡಿ. ನಿಮಗೆ ನನ್ನ ಮೇಲೆ ಯಾಕೆ ಕೋಪ ಅಂತ ಗೊತ್ತಿಲ್ಲ. ಕೆಲವು ದಿನಗಳಿಂದ ನನ್ನ ತಪ್ಪು ಇಲ್ಲದಿದ್ದರೂ ನೀವು ಸುಮ್ಮನೆ ಬೈಯುತ್ತಿದ್ರಿ. ಈಗ ನೋಡಿದ್ರೆ ನಾನು ಒಂದು ಮಾತು ಕೇಳದೆ ಮಾಡೆಲ್ ಆಗಿ ಆಯ್ಕೆ ಮಾಡಿದ್ದೀರಾ. ಇದು ನ್ಯಾಯನಾ ಸರ್ ಅಂತ ಅವನ ಮುಖವನ್ನು ದಿಟ್ಟಿಸಿ ನೋಡುತ್ತಾಳೆ. ಅಭಿಜಿತ್ಗೆ ಅವಳ ಮಾತು ಕೇಳಿ ಒಂದು ಕ್ಷಣ ತನ್ನ ಮೇಲೆ ಬೇಜಾರಾದರೂ ಅವಳ ಮುಖ ಕಂಡು ಇದು ನಾಟಕನೇ, ಎಷ್ಟು ಅಮಾಯಕಳಾಗಿ ಮಾತಾಡ್ತಾಳೆ ನೋಡು ಅಂತ ಮನದಲ್ಲಿ ಅಂದ್ಕೊಂಡು, ನೋಡಿ ಜಾನಕಿ ಅವರೇ, ನೀವು ಈ ಮಾಡೆಲಿಂಗ್ಗೆ ಒಪ್ಕೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕಬೇಕಾಗುತ್ತದೆ ಅಂತ ಕೋಪದಲ್ಲಿ ಹೇಳುತ್ತಾನೆ. ಅವಳಿಗೆ ಒಂದು ಕ್ಷಣ ಆಘಾತ ಆಗುತ್ತೆ. ಅಂಥ ತಪ್ಪು ನಾನೇನು ಮಾಡಿದ್ದೀನಿ ಅಂತ ಅವನ ಬಳಿ ಕೇಳುತ್ತಾಳೆ. ಅದಕ್ಕೆ ಅವನು ವ್ಯಂಗ್ಯವಾಗಿ ನಗುತ್ತಾ, ಮಿಸ್ ಜಾನಕಿ ಅವರೇ, ನಿಮಗೆ ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡಿದ್ದು ನೆನಪಿದೆ ತಾನೇ ಅಂತ ಕೇಳ್ತಾನೆ ಅಭಿ. ಅದಕ್ಕೆ ಅವಳು ಹ್ಞೂ ಸರ್ ಅಂತ ತಲೆ ಆಡಿಸ್ತಾಳೆ. ಅದರಲ್ಲಿ ನಾವು ಏನೇ ಕಂಪನಿಗೆ ಸಂಬಂಧಪಟ್ಟು ಹೇಳಿದರೆ ನೀವು ಮಾಡಬೇಕು. ಕಂಪನಿ ರೂಲ್ಸ್ಗೆ ಏನೇ ವಿರುದ್ಧವಾಗಿ ನಡೆದುಕೊಂಡ್ರೂ 1 ಕೋಟಿ ನಷ್ಟ ತುಂಬಿಸಿಕೊಡಬೇಕು ಅಂತ ರೂಲ್ಸ್ ಹಾಕಿದ್ದೀವಿ. ಯಾಕೆ ನೀವು ನೋಡಿ ಸೈನ್ ಮಾಡಿಲ್ವಾ ಅಂತ ಹೇಳಿದಾಗ ಅವಳಿಗೆ ಕೈಕಾಲು ನಡುಗಲು ಶುರುವಾಗುತ್ತೆ. ಅವತ್ತು ಕಂಪನಿಗೆ ಜಾಯಿನ್ ಆದ ದಿನ. ಕೆಲಸ ಮುಗಿಸಿ ಮನೆಗೋಗೋ ಟೈಮಲ್ಲಿ ಅವನ PA ಬಂದು, ಇದು ಕಂಪನಿ ಪೇಪರ್ಸ್ ನೋಡಿ ಸೈನ್ ಮಾಡಿ ಕೊಡಿ ಅಂತ ಕೊಟ್ಟಿರ್ತಾನೆ. ಅವಳು ಅವಳ ತಾಯಿಯ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಟೆನ್ಷನ್ನಲ್ಲಿ ಇದ್ದವಳು ಪೇಪರ್ನ ರೂಲ್ಸ್ ಫುಲ್ ನೋಡದೆ ಸೈನ್ ಮಾಡಿರ್ತಾಳೆ. ತಪ್ಪು ಅವಳದೇ ಆಗಿರುತ್ತೆ. ಎಲ್ಲವನ್ನೂ ನೆನೆದ ಜಾನಕಿ ಒಮ್ಮೆ ಸುಧಾರಿಸಿಕೊಂಡು, ಅದು ಸರ್, ನಾನು ರೂಲ್ಸ್ ನೋಡದೆ ಸೈನ್ ಮಾಡಿಬಿಟ್ಟಿದ್ದೀನಿ. ಇದು ಒಂದು ಸಲ ಕ್ಷಮಿಸಿ. ನನಗೆ ಈ ಮಾಡೆಲಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ಹಾಗೆ ನನಗೆ ಇಷ್ಟ ಕೂಡ ಇಲ್ಲ, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಅವಳು ರಿಕ್ವೆಸ್ಟ್ ಮಾಡ್ಕೊಳ್ಳೋ ರೀತಿ ನೋಡಿ ಅವನಿಗೆ ಒಂದು ಕ್ಷಣ ಅಯ್ಯೋ ಅನಿಸಿದ್ರು ಆಮೇಲೆ ತಲೆ ಕೊಡವಿಕೊಂಡು, ಎಷ್ಟು ಚೆನ್ನಾಗಿ ನಾಟಕ ಆಡ್ತಾಳೆ ಇವಳು, ಫ್ಯಾಷನ್ ಡಿಸೈನರ್ ಆಗೋ ಬದಲು ಆ್ಯಕ್ಟರ್ ಆದರೂ ಆಗಬೇಕಿತ್ತು ಅಂತ ಮನದಲ್ಲೇ ಅಂದ್ಕೊತಾನೆ ಅಭಿಜಿತ್. ನೋಡು ಜಾನಕಿ, ನೀನು ಇದಕ್ಕೆ ಒಪ್ಪಲೇಬೇಕು. ಇಲ್ಲ ಅಂದರೆ 1 ಕೋಟಿ ನಷ್ಟ ಕೊಟ್ಟು ನೀನು ಕೆಲಸ ಬಿಟ್ಟು ಹೋಗ್ತಾ ಇರು ಅಂತ ನಿಷ್ಠುರವಾಗಿ ಹೇಳುತ್ತಾನೆ.
ಅವನ ಮಾತು ಕೇಳಿ ಜಾನಕಿ ಮುಖ ಎಲ್ಲ ಬಾಡೋಗುತ್ತೆ. ಒಂದು ಕ್ಷಣ ತನ್ನ ಮನೆಯ ಪರಿಸ್ಥಿತಿ, ತಾಯಿಯನ್ನು ನೆನೆದು, ಇಲ್ಲ, ಈ ಕೆಲಸ ನನಗೆ ತುಂಬ ಇಂಪಾರ್ಟೆಂಟ್, ಏನಾದರೂ ಆಗಲಿ, ಎಷ್ಟೇ ಕಷ್ಟ ಬರಲಿ, ನಾನು ಮಾಡೇ ಮಾಡ್ತೀನಿ ಅಂತ ಮನದಲ್ಲಿ ಅಂದ್ಕೊಂಡು ಅವನ ಮುಖ ನೋಡಿ, ಓಕೆ ಸರ್, ನಾನು ಮಾಡೆಲ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋಗುತ್ತಾಳೆ. ಜಾನು ಮಾಡೆಲಿಂಗ್ಗೆ ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅಭಿಜಿತ್ ಅವಳಿಗೆ ಮಾಡೆಲಿಂಗ್ ತರಬೇತಿ ನೀಡುವ ನೆಪದಲ್ಲಿ ಪ್ರತಿದಿನ ಸಾಯಂಕಾಲ ತಡವಾಗಿ ಆಫೀಸ್ನಲ್ಲಿ ಉಳಿಸಿಕೊಳ್ಳುತ್ತಿರುತ್ತಾನೆ. ತರಬೇತಿಯ ಸಮಯದಲ್ಲಿ ಅಭಿಜಿತ್ ಜಾನುವನ್ನು ಅತಿ ಹತ್ತಿರದಿಂದ ನೋಡುತ್ತಿರುತ್ತಾನೆ. ಅವಳ ನಗು, ಮುಗ್ಧತೆ, ಕಷ್ಟಪಡುವ ಛಲ ಅವನ ಮನಸ್ಸನ್ನು ಚಂಚಲಗೊಳಿಸುತ್ತೆ. ಜಾನುವನ್ನು ಅಭಿಜಿತ್ ಕೋಪದಿಂದ ನೋಡಿದರೂ ಅವನ ಕಣ್ಣುಗಳಲ್ಲಿ ಅವಳ ಬಗ್ಗೆ ಒಂದು ವಿಚಿತ್ರ ಕಾಳಜಿ ಇರುವುದನ್ನು ಜಾನಕಿ ಆಗಾಗ ಗಮನಿಸುತ್ತಿರುತ್ತಾಳೆ. ಅವಳಿಗೂ ಅವನ ನಡವಳಿಕೆ ಅನುಮಾನ ಉಂಟು ಮಾಡುತ್ತದೆ. ಹೀಗೆ ಒಂದು ದಿನ ಮಾಡೆಲಿಂಗ್ ತರಬೇತಿಯ ಸಮಯದಲ್ಲಿ ಜಾನು ಎಡವಿ ಬಿದ್ದಾಗ ಅಭಿಜಿತ್ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಇಬ್ಬರೂ ಒಂದಕ್ಕೊಂದು ಡಿಕ್ಕಿಯಾಗಿ ಬೀಳುವಾಗ ಅವರಿಬ್ಬರ ನಡುವೆ ಒಂದು ಕಣ್ಣಿನ ನೋಟ, ಒಂದು ಸೆಳೆತ ಬೆಳೆಯುತ್ತದೆ. ಜಾನು ಬೆಚ್ಚಗೆ ಇರುವ ಅವನ ಕೈಯನ್ನು ಬಿಡಿಸಿಕೊಂಡು ದೂರ ಹೋಗುತ್ತಾಳೆ. ಯಾಕೋ ಅಭಿಜಿತ್ಗೆ ಜಾನುನ ನಾನು ತಪ್ಪು ತಿಳ್ಕೊಳ್ತಾ ಇದ್ದೀನಿ ಅಂತ ಅನಿಸಿ ಅಭಿಜಿತ್ ಕರಣ್ನಿಗೆ ಶಾರದಾರಾವ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಂಗ್ರಹಿಸಲು ಹೇಳ್ತಾನೆ. ಆದರೆ ಕರಣ್ ಅವಳ ಬಗ್ಗೆ ಹೇಳಿದ ವಿಷಯನೇ ಮತ್ತೆ ಹೇಳುತ್ತಾನೆ. ಅದನ್ನು ಕೇಳಿದ ಅಭಿಜಿತ್, ಒಂದು ವೇಳೆ ಜಾನುವಿಗೆ ಈ ಕುಟುಂಬದ ಇತಿಹಾಸದ ಬಗ್ಗೆ ನಿಜವಾಗಿಯೂ ಗೊತ್ತಿಲ್ಲದಿದ್ದರೆ ನಾನು ತಪ್ಪು ಮಾಡ್ತಿದ್ದೀನಾ ಅನಿಸಿ ಯಾಕೋ ಮಂಕಾಗುತ್ತಾನೆ. ಲಂಡನ್ ಪ್ರಾಜೆಕ್ಟ್ನ ಫ್ಯಾಷನ್ ಶೋ ದಿನ ಬಂದೇ ಬಿಟ್ಟಿತು. ಇಡೀ ನಗರದ ಕಣ್ಣು ಎಲೈಟ್ ಫ್ಯಾಷನ್ ಹಬ್ ಮೇಲೆ ನೆಟ್ಟಿದೆ. ಅಭಿಜಿತ್ಗೆ ಅನಿವಾರ್ಯವಾಗಿ ಜಾನುವನ್ನು ಮಾಡೆಲ್ ಆಗಿ ಘೋಷಿಸಿದ್ದರೂ ಅವಳ ಬಗ್ಗೆ ಸಂಶಯ ಇನ್ನೂ ಪೂರ್ಣವಾಗಿ ಹೋಗಿಲ್ಲ. ಜಾನು ಭಯ ಮಿಶ್ರಿತ ಕುತೂಹಲದಿಂದ ಸಿದ್ಧಳಾಗಿದ್ದಳು. ಬ್ಯಾಕ್ ಸ್ಟೇಜ್ನಲ್ಲಿ ಇದ್ದ ಮಾಯಾ ಜಾನುವನ್ನು ಕೆಕ್ಕರಿಸಿ ನೋಡುತ್ತಿದ್ದಳು. ಈ ಮಿಡಲ್ ಕ್ಲಾಸ್ ಸ್ಲಮ್ ರ್ಯಾಂಪ್ ಮೇಲೆ ನಡೆದು ಸ್ಟಾರ್ ಆಗೋದು ಅಸಾಧ್ಯ ಎಂದು ತನ್ನ ಗೆಳತಿಯರೊಂದಿಗೆ ಹೇಳಿ ನಗುತ್ತಿದ್ದಳು. ಇವಳ ಮಾತು ಕೇಳಿಸಿಕೊಂಡ ರೀಜಾ ಜಾನಕಿಗೆ ಇರುವ ಆಫೀಸ್ನಲ್ಲಿರುವ ಒಬ್ಬಳೇ ಗೆಳತಿ. ಜಾನು ಬಳಿ ಹೋಗಿ ಮಾಯಾ ಅಂದ ಮಾತನ್ನು ಜಾನಕಿ ಬಗ್ಗೆ ಹೇಳುತ್ತಾಳೆ. ಅದಕ್ಕೆ ತಲೆ ಕೆಡಿಸಿಕೊಳ್ಳದ ಜಾನು, ನೋಡು ರೀಜಾ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ನಮ್ಮ ಕೆಲಸನ ನಾವು ನಿಯತ್ತಾಗಿ ಮಾಡಿದ್ರೆ ಯಾವ ಹೈ ಕ್ಲಾಸ್ ಮಿಡ್ಲ್ ಕ್ಲಾಸ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ನಂಬಿರೋ ದೇವ ನನಗೆ ಕೈ ಬಿಡಲ್ಲ. ನಾನೆಲ್ಲದಕ್ಕೂ ಸಿದ್ಧಳಾಗಿದ್ದೀನಿ ಎಂದು ರೀಜಾಗೆ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಜಾನು ರ್ಯಾಂಪ್ ಮೇಲೆ ನಡೆಯಲು ಕೆಲವೇ ಕ್ಷಣಗಳ ಮೊದಲು ಮಾಯಾ ಒಂದು ಭೀಕರ ಕುತಂತ್ರ ಪ್ಲಾನ್ ಮಾಡಿರ್ತಾಳೆ. ಜಾನು ಯಾರೋ ಕರೆದರು ಅಂತ ತನ್ನ ರೂಮ್ ಬಿಟ್ಟು ಹೋದ ಹೊತ್ತಲ್ಲಿ ಅವಳ ರೂಮ್ಗೆ ಎಂಟ್ರಿಯಾದ ಮಾಯಾ ಅಲ್ಲೇ ಟೇಬಲ್ ಮೇಲೆ ಪ್ಯಾಕ್ ಆಗಿದ್ದ ಬಟ್ಟೆಯನ್ನು ನೋಡಿ ತಾನು ತಂದಿದ್ದ ಕತ್ತರಿಯನ್ನು ಬ್ಯಾಗಿಂದ ತೆಗೆದು ಜಾನು ಧರಿಸುವ ಸುಂದರವಾದ ಉಡುಗೆಯ ಪಾದದ ಭಾಗದಲ್ಲಿ ಜಾನುಗೆ ತಿಳಿಯದಂತೆ ಸೂಕ್ಷ್ಮವಾಗಿ ಒಂದು ಎಳೆಯನ್ನು ಕತ್ತರಿಸುತ್ತಾಳೆ. ಜಾನು ನಡೆಯಲು ಶುರು ಮಾಡಿದರೆ ಆ ಉಡುಗೆ ಹರಿದು ಇಡೀ ಪ್ರದರ್ಶನ ಹಾಳಾಗಿ ಅವಮಾನಕ್ಕೊಳಗಾಗುವಂತೆ ಮಾಡುವುದು ಮಾಯಾಳ ಉದ್ದೇಶ. ಆ ಬಟ್ಟೆ ಎಳೆಯಾಗಿ ಡಿಸೈನ್ ಮಾಡಲಾಗಿರುತ್ತೆ. ಒಂದು ಎಳೆ ಕಿತ್ತುಕೊಂಡು ಬಂದರೂ ಇಡೀ ಬಟ್ಟೆಯ ಎಳೆಯೇ ಹರಿದು ಹೋಗುತ್ತೆ. ಇದೇ ಅಡ್ವಾಂಟೇಜ್ ಆಗಿರುತ್ತೆ ಮಾಯಾಗೆ. ಫ್ಯಾಷನ್ ಶೋ ನಡೀತಿರುವ ಜಾಗದಲ್ಲಿ ಸಂಗೀತ ಶುರುವಾಗುತ್ತದೆ. ಜಾನು ವೇದಿಕೆ ಮೇಲೆ ಬರಲು ಸಿದ್ಧಳಾಗುತ್ತಾಳೆ. ತನ್ನ ಇಷ್ಟ ದೇವರನ್ನು ನೆನೆದು ಸ್ಟೇಜ್ ಹತ್ತುತ್ತಾಳೆ. ಜಾನು ರ್ಯಾಂಪ್ ಕಡೆ ಹೆಜ್ಜೆ ಹಾಕುತ್ತಿದ್ದಾಗ ಅಭಿಜಿತ್ ಹಿಂದಿನಿಂದ ಸೂಕ್ಷ್ಮವಾಗಿ ಗಮನಿಸುತ್ತಾನೆ. ಅನಿರೀಕ್ಷಿತವಾಗಿ ಅವನ ಕಣ್ಣು ಜಾನು ಉಡುಗೆಯ ಹರಿದ ಭಾಗದ ಮೇಲೆ ಬೀಳುತ್ತೆ. ಒಂದು ಕ್ಷಣ ಅವನಿಗೆ ಆಘಾತವಾಗುತ್ತೆ. ಮಾಯಾಳ ಕಡೆ ನೋಡಿದಾಗ ಅವಳು ವಿಕಾರವಾಗಿ ನಗುತ್ತಿರುತ್ತಾಳೆ. ಅವನಿಗೆ ಇದೆಲ್ಲ ಮಾಯಾಳ ಕೆಲಸ ಎಂದು ಅನಿಸಿ ಮಾಯಾ ಕೆನ್ನೆಗೆ ಒಂದು ಬಾರಿಸಬೇಕು ಅಂದುಕೊಂಡು ಇದು ಸರಿಯಾದ ಸಮಯ ಅಲ್ಲ ಅಂದ್ಕೊಂಡು ಜಾನು ಕಡೆ ನೋಡ್ತಾನೆ. ಅಭಿಜಿತ್ಗೆ ಒಂದು ಮಿಂಚಿನಂತೆ ಯೋಚನೆ ಬರುತ್ತದೆ. ಜಾನು ರ್ಯಾಂಪ್ ಮೇಲೆ ಬರುತ್ತಿದ್ದಂತೆ ಅಭಿಜಿತ್ ತಕ್ಷಣವೇ ವೇದಿಕೆಯ ಮೇಲೆ ಹೋಗಿ ಅವಳ ಪಕ್ಕ ನಿಂತು ಮೈಕ್ ಹಿಡಿದು ಘೋಷಿಸುತ್ತಾನೆ. ಅಭಿಜಿತ್ ಎಲ್ಲರನ್ನೂ ಉದ್ದೇಶಿಸಿ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತಿನ ಈ ಡಿಸೈನ್ಗಳಿಗೆ ಒಂದು ವಿಶೇಷ ಸ್ಪರ್ಶ ಇದೆ. ಈ ಡಿಸೈನರ್ ಜಾನು ಬರೀ ಬಟ್ಟೆ ಡಿಸೈನ್ ಮಾಡಿಲ್ಲ. ಅವಳ ಈ ಉಡುಗೆಯನ್ನು ಬೇರೆಲ್ಲೂ ನೋಡಲಾಗದಂತೆ ಮಾಡಲು ಇದನ್ನು ಮಲ್ಟಿಪರ್ಪಸ್ ಡಿಸೈನ್ ಆಗಿ ಪರಿವರ್ತಿಸಿದ್ದಾಳೆ. ಇದು ನಡೆದಾಡುವಾಗ ಉದ್ದನೆಯ ಗೌನ್ ಆಗಿದ್ದರೆ ಅವಳು ಕುಳಿತಾಗ ಅಥವಾ ನಿಂತಾಗ ಇದು ಒಂದು ವಿಶಿಷ್ಟವಾದ ಫ್ಯಾಷನ್ ಟ್ರೆಂಡ್ ಅನ್ನು ಸೃಷ್ಟಿಸುತ್ತದೆ. ಜಾನು ಬೆಚ್ಚಿ ಬೀಳುತ್ತಾಳೆ. ಅವನು ಯಾಕೆ ಹೀಗೆಲ್ಲ ಮಾತಾಡುತ್ತಿದ್ದಾನೆ ಅನಿಸಿ ಅವನ ಕಡೆ ನೋಡಿದಾಗ ಅವಳ ಕಿವಿಯ ಬಳಿ ಬಾಗಿ ಆಗಿರೋದನ್ನೆಲ್ಲ ಹೇಳುತ್ತಾನೆ.
ಅವಳಿಗೆ ಎಲ್ಲರ ಮುಂದೆ ಎಲ್ಲಿ ನನ್ನ ಮಾನ ಮರ್ಯಾದೆ ಹೋಗುತ್ತದೆ ಎಂದು ಹೆದರಿದರೂ ಅಭಿಜಿತ್ ಕಣ್ಣಿನಲ್ಲೇ ನಾನು ಇದ್ದೀನಿ ಅಂತ ಭರವಸೆ ಕೊಡ್ತಾನೆ. ಆದರೆ ಅಭಿಜಿತ್ ಸನ್ನಿವೇಶವನ್ನು ನಿಭಾಯಿಸಿದ ರೀತಿ ಕಂಡು ಅವಳಿಗೆ ಆಶ್ಚರ್ಯವಾಗುತ್ತೆ. ಅಭಿಜಿತ್ ಜಾನುವಿನ ಪಕ್ಕ ನಿಂತು ಅವಳ ಕೈ ಹಿಡಿದು ಆ ಹರಿದ ಭಾಗ ಕಾಣದಂತೆ ತನ್ನ ಕೈಗಳಿಂದ ಕವರ್ ಮಾಡುತ್ತಾನೆ. ಇಬ್ಬರು ರ್ಯಾಂಪ್ ಮೇಲೆ ಜೊತೆಯಾಗಿ ನಡೆಯುತ್ತಾರೆ. ಅಭಿ ನೀಡಿದ ಬೆಂಬಲದಿಂದ ಜಾನುಗೆ ಧೈರ್ಯ ಬರುತ್ತೆ. ಅವಳು ತನ್ನ ಮುಖದಲ್ಲಿ ಆತ್ಮವಿಶ್ವಾಸದ ನಗೆ ತಂದುಕೊಂಡು ನಡೆದು ಒಂದು ವಿಶಿಷ್ಟವಾದ ಪೋಸ್ ಕೊಡುತ್ತಾಳೆ. ಅವಳ ಕಣ್ಣಲ್ಲಿ ಅಭಿ ಬಗ್ಗೆ ಮೂಡಿದ ಕೃತಜ್ಞತೆ ಮತ್ತು ಪ್ರೀತಿ ಇಬ್ಬರಿಗೂ ಅರ್ಥವಾಗುತ್ತದೆ. ಈ ಸಭೆ ಅಭಿಜಿತ್ನ ಚಾತುರ್ಯ ಮತ್ತು ಜಾನುವಿನ ಆ ಡಿಸೈನ್ನ ಹೊಸ ಟ್ರೆಂಡ್ ಎಂದು ಭಾವಿಸಿ ಚಪ್ಪಾಳೆ ತಟ್ಟುತ್ತಾರೆ. ಮಾಯಾ ಕೋಪದಿಂದ ಉರಿದು ಹೋಗುತ್ತಾಳೆ. ಶೋ ಮುಗಿದ ನಂತರ ಜಾನುವಿನ ಸರಳತೆ, ಆತ್ಮವಿಶ್ವಾಸ ಮತ್ತು ಅಭಿಜಿತ್ ಜೊತೆ ರ್ಯಾಂಪ್ ಮೇಲೆ ನಡೆದು ಪೋಸ್ ಕಂಡು ಅನೇಕ ಅಂತಾರಾಷ್ಟ್ರೀಯ ಫ್ಯಾಷನ್ ಏಜೆನ್ಸಿಗಳು ಜಾನುವಿಗೆ ಮಾಡೆಲಿಂಗ್ ಆಫರ್ ನೀಡಲು ಶುರು ಮಾಡುತ್ತವೆ. ಜಾನು ಒಬ್ಬಳು ಫ್ಯಾಷನ್ ಡಿಸೈನರ್ ಆಗುವುದರ ಜೊತೆಗೆ ಅನಿರೀಕ್ಷಿತವಾಗಿ ಮಾಡೆಲ್ ಆಗಿಯೂ ಗುರುತಿಸಿಕೊಳ್ಳುತ್ತಾಳೆ. ಅಭಿಗೆ ಜಾನುವಿನ ಬಗ್ಗೆ ಇದ್ದ ಎಲ್ಲ ಸಂಶಯಗಳು ದೂರವಾಗುತ್ತವೆ. ಅವಳ ಪ್ರಾಮಾಣಿಕತೆ ಮತ್ತು ಸಾಮರ್ಥ್ಯ ಅವನಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅವನ ಮನಸ್ಸಿನಲ್ಲಿ ಜಾನುವಿನ ಬಗ್ಗೆ ಪ್ರೀತಿ ಚಿಗುರೊಡೆಯಲು ಶುರುವಾಗುತ್ತೆ. ಫ್ಯಾಷನ್ ಶೋ ಅದ್ಭುತವಾಗಿ ಯಶಸ್ವಿಯಾದ ನಂತರ ಜಾನುವಿಗೆ ಫೋನ್ ಬಿಡುವಿಲ್ಲದೆ ರಿಂಗ್ ಆಗತೊಡಗುತ್ತದೆ. ಮುಂಬೈ ಮತ್ತು ಲಂಡನ್ನ ಪ್ರತಿಷ್ಠಿತ ಕಂಪನಿಗಳಿಂದ ಮಾಡೆಲಿಂಗ್ ಆಫರ್ಗಳು ಸಾಲು ಸಾಲಾಗಿ ಬರುತ್ತೆ. ಲಕ್ಷಾಂತರ ರೂಪಾಯಿಗಳ ಸಂಭಾವನೆಯೂ ಆಮಿಷವಿದ್ದರೂ ಜಾನು ಮಾತ್ರ ಶಾಂತವಾಗಿರುತ್ತಾಳೆ. ಅಭಿಜಿತ್ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಜಾನು ಈ ಆಫರ್ಗಳನ್ನು ಒಪ್ಪಿಕೊಂಡು ತನ್ನ ಕಂಪನಿ ಬಿಟ್ಟು ಹೋಗುತ್ತಾಳೆ ಎಂದು ಬೇಸರದಿಂದ ಯೋಚಿಸುತ್ತಿರುತ್ತಾನೆ. ಜಾನು ಕೆಲಸಕ್ಕೆ ರಾಜೀನಾಮೆ ನೀಡಲು ಬರುತ್ತಿದ್ದಾಳೆ ಎಂದುಕೊಂಡು ಅವನು ಗಂಭೀರವಾಗಿ ಕುಳಿತಿರುತ್ತಾನೆ. ಜಾನು ಒಳಗೆ ಬರ್ತಾಳೆ. ಅಭಿ, ಏನ್ ಜಾನು, ಎಲ್ಲರೂ ನಿನ್ನನ್ನೇ ಕೇಳ್ತಿದ್ದಾರೆ, ಯಾವ ದೊಡ್ಡ ಕಂಪನಿಗೆ ಹೋಗ್ತಿದ್ದೀಯಾ? ಜಾನು ಸಮಾಧಾನವಾಗಿ, ಸರ್, ನಾನು ಯಾವ ಕಂಪನಿಗೂ ಹೋಗ್ತಿಲ್ಲ. ಬಂದಿರೋ ಎಲ್ಲ ಆಫರ್ಗಳನ್ನು ನಾನು ತಿರಸ್ಕರಿಸಿದ್ದೇನೆ. ನನಗೆ ಬೇಕಿರೋದು ಮಾಡೆಲಿಂಗ್ ಹೆಸರು ಅಥವಾ ಹಣ ಅಲ್ಲ. ನನಗೆ ಬೇಕಿರೋದು ಒಬ್ಬ ಉತ್ತಮ ಡಿಸೈನರ್ ಆಗಿ ನನ್ನ ತಾಯಿಯ ಕನಸನ್ನು ನನಸು ಮಾಡೋದು. ಅದಕ್ಕೆ ಅವಕಾಶ ಕೊಟ್ಟಿದ್ದು ನೀವು. ಹಾಗಾಗಿ ನಾನು ಎಲ್ಲೇ ಕೆಲಸ ಮುಂದುವರಿಸುತ್ತೀನಿ. ಜಾನುವಿನ ಈ ಮಾತನ್ನು ಕೇಳಿ ಅಭಿಜಿತ್ ಬೆರಗಾಗುತ್ತಾನೆ. ಅವಳು ಹಣದ ಮೇಲಿನ ನಿಸ್ವಾರ್ಥತೆ ಮತ್ತು ಕಂಪನಿಯ ಮೇಲಿನ ನಿಷ್ಠೆ ಅವನ ಹೃದಯವನ್ನು ಗೆಲ್ಲುತ್ತದೆ. ಅಂದಿನಿಂದ ಅಭಿಜಿತ್ಗೆ ಜಾನುವಿನ ಮೇಲೆ ಕೇವಲ ಗೌರವ ಮಾತ್ರವಲ್ಲ, ಗಾಢವಾದ ಪ್ರೀತಿ ಶುರುವಾಗುತ್ತೆ. ಅವಳ ಸರಳತೆ, ಅವಳ ತಾಳ್ಮೆ ಈಗ ಅವನಿಗೆ ಸುಂದರವಾಗಿ ಕಾಣತೊಡಗುತ್ತದೆ. ಅಭಿಜಿತ್ ಈಗ ಮೊದಲಿಗಿಂತಲೂ ಮೃದುವಾಗಿ ಮಾತನಾಡುತ್ತಾನೆ. ಜಾನು ಕ್ಯಾಬಿನ್ಗೆ ಬಂದಾಗ ಅವಳಿಗಾಗಿ ತಾನೇ ಕಾಫಿ ಆರ್ಡರ್ ಮಾಡುತ್ತಾನೆ. ಅವಳ ಕೆಲಸದಲ್ಲಿ ತಪ್ಪು ಹುಡುಕುವ ಬದಲು ಅವಳಿಗೆ ಸಹಾಯ ಮಾಡಲು ನೆಪ ಹುಡುಕುತ್ತಾನೆ. ಒಂದು ದಿನ ಜಾನು ಆಫೀಸಿನಲ್ಲಿ ಕೆಲಸ ಮಾಡುವಾಗ ಸುಸ್ತಾಗಿ ತಲೆ ತಿರುಗಿ ಬೀಳುವಂತಾದಾಗ ಅಭಿಜಿತ್ ಓಡಿ ಬಂದು ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಆ ಕ್ಷಣದಲ್ಲಿ ಇಡೀ ಪ್ರಪಂಚವೇ ನಿಂತಂತಾಗುತ್ತದೆ ಅಭಿಜಿತ್ಗೆ. ಹೀಗೆ ಅವರಿಬ್ಬರ ಚಿಕ್ಕಪುಟ್ಟ ಕಣ್ಣೋಟಗಳು ರವಾನೆ ಆಗ್ತಿರುತ್ತೆ. ಜಾನು ಅವನನ್ನು ಕೇವಲ ಗೌರವದಿಂದ ಮಾತ್ರ ನೋಡ್ತಿರ್ತಾಳೆ. ಕಾರಣ ಫ್ಯಾಷನ್ ಶೋ ದಿನ ತನ್ನ ಮಾನ ಉಳಿಸಿದನು ಎಂದು. ಆದರೆ ಅಭಿ ಜಾನಕಿಯನ್ನು ಬಹಳ ಪ್ರೀತಿಯಿಂದ ನೋಡ್ತಿರ್ತಾನೆ. ಅಭಿಜಿತ್ ತನ್ನ ಪ್ರೀತಿಯನ್ನು ಜಾನುವಿಗೆ ಹೇಳಬೇಕು ಎಂದು ನಿರ್ಧರಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಕರಣ್ನಿಂದ ಒಂದು ಆಘಾತಕರ ಮಾಹಿತಿ ತರುತ್ತಾನೆ. ಕರಣ್ ಅಭಿಜಿತ್ಗೆ ಜಾನುವಿನ ತಾಯಿ ಶಾರದಾ ರಾವ್ ಅವರ ಆರೋಗ್ಯ ತುಂಬ ಹದಗೆಟ್ಟಿದೆ. ಅವರು ಹಾಸ್ಪಿಟಲ್ನಲ್ಲಿ ಇದ್ದಾರೆ. ಆದರೆ ಇದಕ್ಕಿಂತ ದೊಡ್ಡ ವಿಷಯ ಅಂದರೆ ರಾಜಲಕ್ಷ್ಮಿ ಅಜ್ಜಿ ಆಸ್ಪತ್ರೆಗೆ ಹೋಗಿ ಶಾರದಾ ಅವರಿಗೆ ಏನೋ ಬೆದರಿಕೆ ಹಾಕಿದ್ದಾರೆ ಎಂದು ಅಭಿಜಿತ್ಗೆ ತಿಳಿಸುತ್ತಾನೆ. ಜಾನುವಿನ ತಾಯಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ವಿಷಯ ತನ್ನ ಪಕ್ಕದ ಮನೆಯವರಿಂದ ತಿಳಿದು ಜಾನು ಓಡೋಡಿ ಹಾಸ್ಪಿಟಲ್ಗೆ ಬರುತ್ತಾಳೆ. ರಿಸೆಪ್ಷನ್ ಬಳಿ ವಾರ್ಡ್ ನಂಬರ್ ತಿಳಿದು ಅಲ್ಲಿಗೆ ಹೋಗುತ್ತಾಳೆ. ಇನ್ನೇನು ಒಳಗೆ ಹೋಗಬೇಕು, ಆಗ ಅವಳಿಗೆ ರೂಮ್ನಿಂದ ಏನೋ ಮಾತಾಡುತ್ತಿರುವ ಶಬ್ದ ಬರುತ್ತೆ. ಅವಳು ಬಾಗಿಲ ಬಳಿ ಪಕ್ಕದಲ್ಲಿ ನಿಂತು ಅವರ ಮಾತನ್ನು ಆಲಿಸಲು ಪ್ರಾರಂಭಿಸುತ್ತಾಳೆ. ಶಾರದಾ ಅವರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ. ಅವರ ಮುಖದಲ್ಲಿ ಅತಿಯಾದ ಸುಸ್ತು ಮತ್ತು ನೋವಿದೆ. ಆಗ ರಾಜಲಕ್ಷ್ಮಿ ದೇವಿ ಗಂಭೀರವಾಗಿ ಕೈಯಲ್ಲಿ ಬೆತ್ತ ಹಿಡಿದು ಒಳಗೆ ಬರುತ್ತಾರೆ. ಅವರನ್ನು ಕಂಡ ಕ್ಷಣ ಶಾರದಾ ಅವರಿಗೆ ಹಳೆಯ ನೆನಪುಗಳು ಮರುಕಳಿಸಿ ಎದೆಬಡಿತ ಜಾಸ್ತಿಯಾಗುತ್ತದೆ. ಅಜ್ಜಿ ತುಂಬ ಕಠಿಣ ಸ್ವರದಲ್ಲಿ, 10 ವರ್ಷದ ಹಿಂದೆ ನಿನ್ನ ಗಂಡ ಸತ್ತಾಗ ನೀನು ಇಲ್ಲೇ ಬಂದು ಸಾಯ್ತೀಯ ಅಂದ್ಕೊಂಡಿದ್ದೆ.
ಆದರೆ ಮತ್ತೆ ನನ್ನ ಮೊಮ್ಮಗನ ಜೀವನದಲ್ಲಿ ಬೆಂಕಿ ಹಚ್ಚೋಕ್ಕೆ ನಿನ್ನ ಮಗಳನ್ನು ಕಳಿಸಿದೆಯೇನೇ ಅಂತ ಕೇಳುತ್ತಾರೆ. ಶಾರದಾ ಅವರು, ಅಮ್ಮ, ಜಾನುಗೆ ಯಾವುದು ಗೊತ್ತಿಲ್ಲ. ಅವಳು ಬರೀ ತನ್ನ ಕೆಲಸಕ್ಕಾಗಿ ಅಲ್ಲಿಗೆ ಹೋಗಿದ್ದಾಳೆ. ದಯವಿಟ್ಟು ಅವಳನ್ನು ಈ ಹಗೆತನಕ್ಕೆ ಎಳೆಯಬೇಡಿ. ಜಾನು ಹೊರಗಡೆ ನಿಂತು ಕೇಳಿಸಿಕೊಳ್ಳುತ್ತಿದ್ದವಳು, ಅಂದರೆ ಅಮ್ಮನಿಗೆ ನಾನು ಕೆಲಸ ಮಾಡೋ ಕಂಪನಿ ಯಾರ್ದು ಅಂತ ಗೊತ್ತಿದೆ. ಆದರೆ ಅವಳು ಯಾಕೆ ಹೇಳಿಲ್ಲ? ಇವರು ಯಾರು ಅಮ್ಮನಿಗೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಎಂದು ಮನದಲ್ಲೇ ಅಂದುಕೊಂಡು ಅವರ ಮುಂದಿನ ಮಾತು ಕೇಳಿಸಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ಅಜ್ಜಿ ಕೋಪದಿಂದ, ನಿನ್ನ ಮಗಳು ಜಾನು ಅಭಿಜಿತ್ನ ಪ್ರೀತಿಯ ನಾಟಕ ಆಡಿ ಈ ವರ್ಧನ್ ಸಾಮ್ರಾಜ್ಯಕ್ಕೆ ಸೊಸೆಯಾಗಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದಾಳೆ ಅಂತ ನನಗೆ ಗೊತ್ತು. ಅವಳಿಗೆ ಈ ಮನೆಯ ಒಂದು ಪೈಸೆ ಆಸ್ತಿಯೂ ಸಿಗಲ್ಲ, ನೆನ್ಪಿಟ್ಕೋ. ಶಾರದಾ, ನೀನು ಅಂದು ನಮ್ಮ ಮನೆ ಮರ್ಯಾದೆ ಕಳೆದು ಹೋದ ಹಾಗೆ ನಿನ್ನ ಮಗಳು ಬೀದಿಗೆ ಬರಬಾರ್ದು ಅಂದರೆ ಅವಳನ್ನು ತಕ್ಷಣ ಈ ನಗರದಿಂದ ಕರ್ಕೊಂಡೋಗು ಎಂದು ಅಜ್ಜಿ. ಒಂದು ವೇಳೆ ಜಾನು ನಾಳೆ ಆಫೀಸ್ಗೆ ಬಂದರೆ ಅವಳು ನಿನ್ನ ಮಗಳು ಅನ್ನೋ ಸತ್ಯವನ್ನು ನಾನೇ ಅಭಿಜಿತ್ಗೆ ಹೇಳ್ತೀನಿ. ಆಗ ಅವನು ಅವಳನ್ನು ಎಷ್ಟು ಅಸಹ್ಯವಾಗಿ ನೋಡ್ತಾನೆ ಅಂತ ನಿನಗೆ ಗೊತ್ತಾ? ನಿನ್ನ ಮಗಳನ್ನು ಉಳಿಸಿಕೊಳ್ಳೋ ಹಂಬಲ ಇದ್ದರೆ ಅವಳು ಆಫೀಸ್ಗೆ ರಾಜೀನಾಮೆ ಕೊಡಬೇಕು. ಇಲ್ದಿದ್ರೆ ನಿನ್ನ ಈ ಹಾಸ್ಪಿಟಲ್ ಬಿಲ್ ಕಟ್ಟೋಕ್ಕೂ ನಿನ್ನ ಹತ್ರ ಹಣವಿಲ್ಲದಂತೆ ಮಾಡ್ತೀನಿ. ಹೆಸರೇಳೋಕ್ಕೂ ನಿನ್ನ ಮಗಳು ಕೂಡ ಇರಬಾರ್ದು, ಹಾಗೆ ಮಾಡ್ತೀನಿ ನಾನು ಎಂದು ಶಾರದಾ ಅವರಿಗೆ ರಾಜಲಕ್ಷ್ಮಿ ಅವರು ಬೆದರಿಕೆ ಹಾಕುತ್ತಾರೆ. ಇಷ್ಟೋ ತನಕ ಅವರ ಮಾತೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಜಾನುಗೆ ಅವರು ತನ್ನಮ್ಮನಿಗೆ ಹಾಕಿದ ಬೆದರಿಕೆ ಕಂಡು ಕೋಪ ಬಂದು ರೂಮ್ ಒಳಗೆ ಎಂಟ್ರಿ ಆಗ್ತಾಳೆ. ಅವರಮ್ಮ ಶಾರದಾ ಹಾಗೂ ರಾಜಲಕ್ಷ್ಮಿ ಇಬ್ಬರು ಒಂದೇ ಬಾರಿ ಅವಳನ್ನು ನೋಡಿ ಶಾಕ್ ಆಗುತ್ತಾರೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.